ಹಾಯ್ ಹಲೋ ನಮಸ್ತೆ. ಇದು ಮಂಗಳೂರು ಸೌತೆಕಾಯಿ ಗಿಡ. ಮನೆಗೆ ತಂದ ತರಕಾರಿಯಿಂದ ಬೀಜ ತೆಗೆದು ಸ್ವಲ್ಪ ಬೀಜ ಬಿತ್ತು ಬೆಳೆದಂಥ ಗಿಡ. ಸುಮಾರು ಒಂದು 7-8 ಗಿಡ ಬಂದಿತ್ತು. ನಾನು ಅದು ಯಾವುದನ್ನು ಬೇರೆ ಬೇರೆ ಪಾಟಿಗೆ ಹಾಕಲಿಲ್ಲ, ಇದರಲ್ಲೇ ಬಿಟ್ಬಿಟ್ಟೆ. ಸೊ ಎಲ್ಲ ಇಲ್ಲೇ ಚೆನ್ನಾಗಿ ಬೆಳೆದಿದೆ. ಕಾಣಿಸ್ತಾ ಇದೆಯಲ್ಲ, ಗಿಡ ತುಂಬ ಹೂವು ಇದೆ. ಹತ್ತಿರದಿಂದ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಎಷ್ಟೊಂದು ಹೂಗಳಿವೆ. ಎಲ್ಲ ಡಾರ್ಕ್ ಯೆಲ್ಲೋ ಕಲರ್. ಇದೆಲ್ಲ ದುಂಬಿಗಳು. ಇದರಿಂದನೇ ಹೂವಿನಲ್ಲಿ ಪರಾಗಸ್ಪರ್ಶ ಆಗೋದು. ಪರಾಗಸ್ಪರ್ಶ ಆದರೆ ಮಾತ್ರನೇ ನಮಗೆ ಫ್ರೂಟ್ಸ್ ಬರೋಕ್ಕೆ ಸಾಧ್ಯ. ಸೊ ಈ ಥರ ಯಾರ ಗಾರ್ಡನಲ್ಲಿ ದುಂಬಿಗಳು, ಚಿಟ್ಟೆಗಳು, ಸಣ್ಣ ಪುಟ್ಟ ಕೀಟಗಳು, ಇರುವೆಗಳು ಇರುತ್ತೋ ಅವರಿಗೆ ಯೋಚನೆ ಇಲ್ಲ, ಹೇಗಪ್ಪ ಹೂವು ಬಿಟ್ಟಿದೆ, ಹಣ್ಣಾಗತ್ತೋ ಕಾಯಾಗತ್ತೋ, ಆ ಯೋಚನೆ ಇರೋದಿಲ್ಲ. ಪರಾಗಸ್ಪರ್ಶ ನಡೆಯುತ್ತೆ, ಪಾಲಿನೇಷನ್ ನಡೆಯುತ್ತೆ. ನೋಡಿ ನನ್ನದ್ರಲ್ಲಿ ಎಷ್ಟು ಓಡಾಡ್ತಾ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಹೂ ಮೇಲೂ ಕೂತ್ಕೊಳ್ತಾಯಿದೆ. ಇದರಲ್ಲಿ ಗಂಡು ಹೂವು ಹೆಣ್ಣು ಹೂವು ಬೇರೆ ಬೇರೆ ಇರುತ್ತೆ. ಸೊ ಗಂಡು ಹೂವಿನ ಪರಾಗ ಹೆಣ್ಣು ಹೂವಿನ ಅಂಡಾಶಯದ ಮೇಲೆ ಕೂತ್ಕೊಂಡಾಗ ಮಾತ್ರ ಹೂವು ಕಾಯಾಗಕ್ಕೆ ಆಗೋದು. ಸೊ ಅದು ನಿಮ್ಮಲ್ಲಿ ಈ ಥರ ಇನ್ಸೆಕ್ಟ್ಸ್ ಪ್ಲಸ್ ಈ ಡೈಲಿ ವಿಸಿಟರ್ಸ್ ಇಲ್ಲ ಅಂದರೆ ನೀವು ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾಗುತ್ತೆ. ಕೈಯಿಂದ ಗಂಡು ಹೂ ಹೆಣ್ಣು ಹೂವು ನೋಡಿಕೊಂಡು ಗಂಡು ಹೂವನ್ನು ತೆಗೆದು ಅದರ ಪೆಟಲ್ಸ್ ಎಲ್ಲ ರಿಮೂವ್ ಮಾಡಿ ಗಂಡು ಹೂವಿನ ಪರಾಗವನ್ನು ಹೆಣ್ಣು ಹೂವಿನ ಅಂಡಾಶಯದ ಮೇಲೆ ಇಟ್ಟು 1-2 ಸಲ ಚುಚ್ಚಿದ ಹಾಗೆ ಮಾಡಿದರೆ ನಿಮಗೆ ಅದು ರಿಸಲ್ಟ್ ಗೊತ್ತಾಗತ್ತೆ. ನೋಡಿ ಪ್ರತಿಯೊಂದು ಹೂವು ಓಡಾಡ್ತಾ ಇದೆ, ಒಂದು ಹೂವಿಂದ ಇನ್ನೊಂದು ಹೂವಿಗೆ. ಅದಕ್ಕೆ ಗಂಡು ಹೆಣ್ಣಿನ ಭೇದ ಭಾವ ಇಲ್ಲ. ಬಟ್ ಎಲ್ಲ ಹೂ ಮೇಲೆ ಕೂತ್ಕೊಳ್ಳೋದ್ರಿಂದ ಗಂಡು ಹೆಣ್ಣು ಎರಡರಲ್ಲೂ ಕೂತು ಎದ್ದಾಗ ಅದು ಪರಾಗಸ್ಪರ್ಶ ಆಗಿಬಿಡತ್ತೆ. ನೋಡಿ ಇದು ಗಂಡು ಹೂವು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಹೂವು ಗಂಡು ಯಾವುದು ಹೆಣ್ಣಾಗುತ್ತೆ. ನೋಡಿ ಇದು ಹೆಣ್ಣು ಹೂವು, ಸ್ವಲ್ಪ ಬಲ್ಜ್ ಇದೆ, ಕಾಣಿಸ್ತಾ ಇದೆಯಲ್ಲ, ಮೊಟ್ಟೆ ಥರ ಹಿಂದ್ಗಡೆ. ಸೊ ಯಾವುದಕ್ಕೆ ದಪ್ಪವಾಗಿ ಮೊಟ್ಟೆ ಥರ ನೆಕ್ಸ್ಟು ಇದು ಕಾಯಿ ಆಗುತ್ತೆ ಅನ್ನೋ ಥರ ಇರುತ್ತೆ, ಅದು ಹೆಣ್ಣು ಹೂವು. ಸೊ ನೀವು ಪಾಲಿನೇಟ್ ಮಾಡಬೇಕಂದ್ರೆ ಈ ಥರ ಒಂದು ಗಂಡು ಹೂವು ನೋಡಿ. ಇದರಲ್ಲಿ ಏನಿಲ್ಲ, ಫ್ಲ್ಯಾಟ್ ಇದೆ, ಇದು ಆಲ್ಮೋಸ್ಟ್ ಬಲ್ಜ್ ಇಲ್ಲ. ಅದಕ್ಕೆ ಎಲ್ಲ ತೆಗೆದುಬಿಟ್ಟು ಹೂವಿಂದು ನೋಡಿ, ಇದು ಪರಾಗ ತಗೊಂಡೀಗ ಹೆಣ್ಣು ಹೂವಿನ ಅಂಡದ ಮೇಲೆ ಜಸ್ಟ್ ಒಂದು 4 ಸಲ ಹಿಂಗೆ ಮುಟ್ಟಿಸ್ತೀವಿ. ಅದರ ಪರಿಣಾಮ ಈ ಥರ. ಸೊ ಇದು ಕಾಯಿ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಇದೆಲ್ಲ ನಾನೇನು ಕೈಯಿಂದ ಮಾಡಿದ್ದಲ್ಲ, ಎಲ್ಲ ಸೆಲ್ಫ್ ಪಾಲಿನೇಟೆಡ್. ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.